ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ SMD ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕೊಂಡಗ ಅಥವಾ ದೊಡ್ಡ ಬೆಳಚಿನ ಸಾರು ಮಾಡೋದು ಹೇಗೆ ಅಂತ ನೋಡುವ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಸಾರು ಮಾಡೋದಾಗೆ ನೋಡುವ. ನೋಡಿ, ಇದೇ ಬಡಚು ಅಥವಾ ನಮ್ಮ ಕಡೆ ಇದು ನಾವು ಕೊಂಡಗ ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ಬಡಚು. ಇದು ಸ್ಟಾರ್ಟಿಂಗ್ ನಾವು ಒಂದು ಕ್ಲೀನ್ ಮಾಡಿ ತೊಳ್ಕೊಳ್ಬೇಕು. ಎಲ್ಲ ಬಡಚನ್ನು ತೊಳ್ಕೊಂಡಿದ್ದೀವಿ ಒಂದ್ಸಲ, ತೊಳೆದಾಗಿದೆ. ಎಲ್ಲ ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಒಂದು ಲೋಟ ನೀರು ಹಾಕಿದ್ರೆ ಸಾಕು. ಯಾಕಂದರೆ ಅದರಲ್ಲಿ ಬಡಚ ನೀರು ಇರ್ತದೆ, ಹಾಗಾಗಿ ಆಮೇಲೆ ನೀರು ಬಿಡ್ತದೆ ಅದು. ಹಾಗಾಗಿ ಜಾಸ್ತಿ ನೀರು ಹಾಕೋದು ಬೇಡ, ಒಂದು ಲೋಟ ಹಾಕೋದು ಸಾಕಾಗ್ತದೆ. ಹಾಗೆ ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಬೆಂದಿದೆ ಈಗ ಇದು. ನೋಡಿ, ಎಲ್ಲ ಓಪನ್ ಆಗಿದೆ ಎಲ್ಲವೂ. ಹೀಗೆ ಇದನ್ನು ಒಳಗಡೆ ಮಾಂಸೆಲ್ಲ ಇಟ್ಕೊಳ್ಬೇಕು ಒಂದ್ಸಲ. ನೋಡಿ ಯಾವ ರೀತಿ ಕಾಣ್ತದೆ. ನೋಡಿ, ಮಾಂಸ ಒಳಗಡೆ ದೊಡ್ಡ ದೊಡ್ಡ ಮಾಂಸ ಮಾಂಸ ತೆಗೆದಾದ್ಮೇಲೆ ನೀವು ಅದರಲ್ಲಿ ನೀರು ಇರುತ್ತಲ್ಲ, ಅದೇ ನೀರಲ್ಲೇ ತೊಳ್ಕೊಳ್ಬೇಕು. ಯಾಕೆಂದರೆ ಸ್ವಲ್ಪ ರೇತಿ ಇರ್ತದಲ್ಲ, ಹೊಯ್ಗೆ ಇರ್ತದೆ ಅಲ್ಲ, ಒಳಗಡೆ ಮಣ್ಣೆಲ್ಲ ಇರ್ತದೆ. ಅದೇ ನೀರಲ್ಲೇ, ಬೇರೆ ನೀರು ಹಾಕಬಾರ್ದು. ಅದೇ ನೀರಲ್ಲಿ, ಅದೇ ಬಿಸಿ ನೀರಲ್ಲೇ ತೊಳೆದು ಸಣ್ಣ ಮಾಡಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈಗ ಅಲ್ಲಿಗೆಲ್ಲ ಕಟ್ ಮಾಡಾಗಿದೆ. ಈಗ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು, ಯಾಕಂದರೆ ಮಾತ್ರ ದೊಡ್ಡ ಇರ್ತದಲ್ಲ, ಸಣ್ಣ ಸಣ್ಣ ಮಾಡಿ ಕಟ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳುವ. ಮೆಣಸು, ಬೆಳ್ಳುಳ್ಳಿ ಎಲ್ಲ ಹುರಿತಾ ಇದ್ದಾರೆ. ಹಾಗೆ ಕೊತ್ತಂಬರಿ ಅಂತ ತಗೊಂಡು ಒಂದು ಸ್ವಲ್ಪ ಈ ಎಲ್ಲ ಐಟಮನ್ನು ಸರಿಯಾಗಿ ಹುರ್ಕೊಳ್ಬೇಕು. ಯಾಕಂದರೆ ನಾವು ಚಿಕನ್ ಸಾರಿಗೆಲ್ಲ ಅದೇ ರೀತಿ ಮಾಡ್ತೀವಲ್ಲ. ನೋಡಿ, ಜೀರಿಗೆ, ಬಡೆ ಸೊಪ್ಪು, ನಾವು ಚಿಕನ್ ಸಾರು ಮಾಡಬೇಕಾದ್ರೆ ಎಲ್ಲವನ್ನು ಹುರಿದೇ ಹಾಕ್ಕೊಡ್ತೀವಲ್ಲ, ಅದೇ ಥರನೇ. ಯಾಕಂದರೆ ಇದು ಒಂಥರ ಚಿಕನ್ ಸಾರು ಥರನೇ ಆಗ್ತದೆ. ಈ ರೀತಿ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರ್ತದೆ ಸಾರು. ಮೆಂತೆ ಸ್ವಲ್ಪ, ಸಾಸಿವೆ, ಹಾಗೆ ಸ್ವಲ್ಪ ಕಾಳುಮೆಣಸು, ಎಲ್ಲದೂ ಹುರಿದಾಯ್ತು. ಈಗ ಸ್ವಲ್ಪ ಕಾಯಿ ತುರಿ, ಅರಿಶಿಣ ಹಾಕಿ ಮಸಾಲೆ ರುಬ್ಕೊಳ್ಬೇಕು. ಮಸಾಲೆ ರುಬ್ಬು. ಈಗ ರೆಡಿಯಾಗಿದೆ. ಈಗ ನಮಗೆ 4 ಈರುಳ್ಳಿ, 3 ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಇದನ್ನೆಲ್ಲ ಸಣ್ಣಾಗಿ ಕೊಚ್ಕೊಳ್ಬೇಕಲ್ಲವ. ನೋಡಿ, ಎಲ್ಲ ರೆಡಿ ಆಯ್ತು. ಈಗ ಮೊದಲಿಗೆ ನಾವು ಪಾತ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಳದಿ ಬಣ್ಣ ಬರಬೇಕು ಅದು. ಸ್ವಲ್ಪ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಕ್ಕೆ. ಹಾಗೆ ಹಸಿಮೆಣಸು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದಕ್ಕೆ ನಾವು ಬಡಚಿ ಹಾಕ್ಕೊಳ್ಬೇಕು. ಈ ಬಡಚನ್ನು ಚೆನ್ನಾಗಿ ಬೇಯಿಸಬೇಕು, ಯಾಕಂದರೆ ಸ್ವಲ್ಪ ನಾರಿರ್ತದೆ ಇದು. ಬೆಳೆದಿರೋ ಮಾಂಸ ಇದು, ಹಾಗಾಗಿ ಸ್ವಲ್ಪ ಜಾಸ್ತಿ ಬೇಯಿಸಬೇಕು.
ಸಾರು ಒಳ್ಳೆ ಚಿಕನ್ ಸಾರು ತಿಂದಾಗೆ ಆಗ್ತದೆ. ನಾವು ಮಸಾಲೆನೂ ಹಾಗೆ ಚಿಕನ್ ಸಾರು ಮಾಡ್ತಾರಲ್ಲ ಅದೇ ಥರ ಮಸಾಲೆ ಮಾಡಿದ್ದೀವಿ, ಹಾಗೆ ಒಳ್ಳೆ ಚಿಕನ್ ತಿಂದಾಗೆ ಆಗ್ತದೆ. ಈಗ ಸ್ವಲ್ಪ ಗರಂ ಮಸಾಲೆ ಹಾಕುವ. ಈಗ ಮಸಾಲೆ ಹಾಕಿ ನೋಡ್ಲಿಕ್ಕೆ ಅಂತ ನೋಡಿ ಚಿಕನ್ ಸಾರು ನೋಡಿದಾಗ ಕಾಣ್ತದೆ. ನೀವು ಬೇಕಾದರೆ ಬೇಯಿಸಿದ್ದ ನೀರಿತ್ತಲ್ಲ ಆ ನೀರು ಬೇಕಾದರೆ ಹಾಕೊಳ್ಬೋದು, ಅದಕ್ಕೆ ಟೇಸ್ಟ್ ಬರ್ತದೆ. ಪೂರ್ತಿ ಹಾಕಲಿಕ್ಕಿಲ್ಲ, ಮೇಲುಗಡೆದಷ್ಟೇ ಹಾಕಬೇಕು, ಯಾಕಂದರೆ ಕೆಳಗಡೆ ರೇತಿ ಇರ್ತದೆ, ಹೀಗೆ ಇರ್ತದೆ. ನೋಡಿ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಯಿತು, ರೆಡಿ ಆಯಿತು ಈಗ ನಮಗೆ ಇದು ಕೊಂಡಗ ಸಾರು. ನೋಡಿ ಸಾರು ಘಮ ಘಮ ಅಂತಿದೆ, ಒಳ್ಳೆ ಚಿಕನ್ ಸಾರು ಥರ ಆಗದೆ. ನೀವು ತಿಂದರೆ ಬಿಡೋದಿಲ್ಲ, ಇದು ಮಸ್ತಾಗ್ತದೆ. ಇಲ್ಲಿ ನಾವು 4 ಪಡ್ಡು ಮಾಡಿದರು, ಅದಕ್ಕೆ ಹಾಕ್ಕೊಂಡು ಟೇಸ್ಟ್ ನೋಡ್ತೇನೆ. ಒಳ್ಳೆ ಆಗಿದೆ ಅಂಗಡಿ ನೋಡಿ ಹೇಗಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.